ಇವತ್ತಿನ ಪಯಣ ಆದಿಚುಂಚನಗಿರಿ ಕ್ಷೇತ್ರದ ಕಡೆಗೆ. ಹಾಯ್ ಹಲೋ ನಮಸ್ತೆ. ಡೈಲಿ 7 ಗಂಟೆಗೆ ಎದ್ದೇಳ್ತಿದ್ದ ನಾನು ಇವತ್ತು 6:30 ಆಗಕ್ಕಿಂತ ಮುಂಚೆನೆ ಎದ್ದು ಈ ರೀತಿ ರೆಡಿ ಆಗ್ಬಿಟ್ಟಿದ್ದೆ. ಇಷ್ಟು ಬೇಗ ಎದ್ದಿರೋದೇ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗೋಕೆ. ಆಮೇಲೆ ನನ್ ಕಂದಮ್ಮನ್ ತಗೊಂಡು ಮೆಟ್ಲತ್ತಕ್ಕಾಗಲ್ಲ ಅಂತಾನೆ ನನ್ ಕಂದಮ್ಮನ್ ಸಹಾಯ ತಗೊಂಡು ನಾವ್ ಇಲ್ಲಿಗೆ ಬಂದ್ವಿ. ಇವತ್ ನಾನ್ ಬರ್ತೀನಿ ಅಂತಾನೆ ಜಾಸ್ತಿ ಜನನೇ ಇರ್ಲಿಲ್ಲ. 6:30 ಎದ್ದು 9 ಗಂಟೆಗೆ ಬಂದಿದ್ಕೆ ದೇವ್ರ ದರ್ಶನ ಅಂತೂ ಚೆನ್ನಾಗಾಯ್ತು. ಅಕಸ್ಮಾತ್ ಆಗಿ ನಾವೇನಾದ್ರೂ 7 ಮಧ್ಯಾಹ್ನ ಬಂದಿದ್ರೆ ದೇವ್ರನ್ನ ನೋಡಕ್ಕಂತೂ ಆಗ್ತಾ ಇರ್ಲಿಲ್ಲ ಬಿಡಿ. ಅಷ್ಟ್ ಜನದಲ್ಲಿ ಜಾಸ್ತಿ ಜನ ಇದ್ದಾಗ ಸೆಕೆಂಡ್ಸ್ ಗಳಲ್ಲಿ ದೇವ್ರನ್ನ ನೋಡ್ತೀವಿ, ಆದ್ರೆ ಕಡಿಮೆ ಜನ ಇದ್ದಾಗ ನಿಮಿಷದ ಗಟ್ಲೆ ದೇವ್ರನ್ನ ನೋಡ್ತೀವಿ. ಅದೇ ಅಲ್ವಾ ವ್ಯತ್ಯಾಸ ಇರೋದು. ದೇವಸ್ಥಾನನ ಒಂದ್ ರೌಂಡ್ ಹಾಕೊಂಡು ಅಲ್ಲಿರೋ ದೇವ್ರಗಳನ್ನ ದರ್ಶನ ಮಾಡ್ಕೊಂಡು ಒಂದ್ 5 ನಿಮಿಷ ಕೂತ್ಕೊಂಡ್ವಿ. ದೇವ್ರ ದರ್ಶನ ಆದ್ಮೇಲೆ 5-10 ನಿಮಿಷ ಯಾಕೆ ಕೂತ್ಕೋಬೇಕು ಅಂತ ಗೊತ್ತಿರೋರು ಕಮೆಂಟ್ ಹಾಕಿ. ಆಮೇಲೆ ದೇವ್ರ ಪ್ರಸಾದ ತಿನ್ಕೊಂಡು ಈ ಸ್ಪಾಟ್ ಅಲ್ಲಿ 1-2 ಫೋಟೋ ಹೊಡ್ಸ್ಕೊಂಡು ನಮ್ಮ ಅಮ್ಮನ ಜೊತೆ ಬಂದಿರೋದಕ್ಕೆ ಬೆಟ್ಟು ಟಾಪ್ಕಂತೂ ಹೋಗಕ್ಕಾಗ್ಲಿಲ್ಲ ಅಂತ ಇಲ್ಲಿ ನಿಂತ್ಕೊಂಡೆ ಈ ವ್ಯೂನ ನೋಡ್ದೆ. ನಾನ್ ಐ ಫ್ರೆಂಡ್ಸ್ ಅಂತ ಅಂದಿದ್ಕೆ ನಮ್ಮ ಅಮ್ಮ ಕೂಡ ಈ ರೀತಿನೇ ಅಂದ್ರು. ನನಗಿವತ್ತು ಅರ್ಥ ಆಗಿದ್ದೇನಂದ್ರೆ ನಮ್ಮ ಅಮ್ಮನ ಜೊತೆ ಬೆಟ್ಟ ಹತ್ತಕ್ ಬರಬಾರ್ದು ಅಂತ. ಯಾಕಂದ್ರೆ ನಮ್ಮ ಅಮ್ಮನೂ ಬೆಟ್ಟ ಹತ್ತಲ್ಲ, ನಮ್ನು ಹತ್ತಕ್ ಬಿಡಲ್ಲ ಗೈಸ್. ನನ್ ಮೊದಲನೇ ಮಿನಿ ವ್ಲಾಗ್ ಸ್ಟಾರ್ಟ್ ಆಗಿದ್ದೆ ಆದಿಚುಂಚನಗಿರಿ ಕ್ಷೇತ್ರದಿಂದ. ಅಲ್ಲಿಂದ ಇಲ್ಲಿವರೆಗೂ 26,000 ಜನ ಫಾಲೋವರ್ಸ್ ಇದ್ದೀರಾ. ಇದೇ ಖುಷಿಗೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ನೆಕ್ಸ್ಟ್ ಬಂದಿದೆ ನಾವು ಬಂಕ್ ಹತ್ರ. ಎಲ್ರು ಹೋಗುವಾಗ ಪೆಟ್ರೋಲ್ ಹಾಕ್ಸುರೆ, ನಾವು ಬರುವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕೂಡ ಮನೆ ಕಡೆಗೆ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.